ಹಾಯ್ ಫ್ರೆಂಡ್ಸ್, ಜಾನು ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಿಟ್ ತರೋಣ ಅಂತ ಹೇಳ್ಬಿಟ್ಟು ಶಾಪಿಂಗ್ ಹೋಗಿದ್ದೆ. ಸಿಕ್ಕಾಪಟ್ಟೆ ರೇಟ್ ಹೇಳ್ತಾಯಿದ್ರು. ಈ ದೊಡ್ಡ ಲಕ್ಷ್ಮಿಗೆ ಬಂದುಬಿಟ್ಟು 2700 ಹೇಳಿದರು, ಚಿಕ್ಕ ಲಕ್ಷ್ಮಿಗೆ 1700 ಹೇಳಿದರು. ಎರಡಕ್ಕೂ 1000 ರೂಪಾಯಿ ಡಿಫ್ರೆನ್ಸ್ ಇತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕ್ಯೂಟಾಗಿ. ಮತ್ತೆ ಮುಖ ಎಕ್ಸ್ಟ್ರಾ ತೊಗೋಬೇಕಂತೆ. ಮುಖಕ್ಕೆ 250 ರೂಪಾಯಿಂದ ಸ್ಟಾರ್ಟ್ ಇತ್ತು. ಇದ್ರ ಮೇಲೆ ಇಟ್ಟಿರೋದು 300 ರೂಪಾಯಿ ಇತ್ತು. ನೋಡಿ, ನೆರಿಗೆನ ಎಷ್ಟು ಚೆನ್ನಾಗಿ ಪ್ಲೇಟ್ ಮಾಡಿ ಹಾಕಿದ್ದಾರೆ. ಇದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಪ್ಲೇಟ್ ಹಾಕಿ ಮಾಡಿದ್ರು, ಕ್ವಾಲಿಟಿ ಚೆನ್ನಾಗೇ ಇತ್ತು. ದೊಡ್ಡದು ಲಕ್ಷ್ಮಿದು ಬಂದುಬಿಟ್ಟು ಮೇಲ್ಗಡೆ ಕಳಿಸ್ತಾ ಹಾಕ್ತೀವಲ್ಲ, ಗಿಂಡಿ ಸ್ವಲ್ಪ ನೆಗ್ಗಿದಾಗ ಆಗಿತ್ತು, ಹಾಗಾಗಿ ಸರಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಅದು ಯಾಕೋ ಇಷ್ಟ ಆಗಲಿಲ್ಲ, ಚಿಕ್ಕದೇ ಇರಲಿ ಅಂತ ಹೇಳ್ಬಿಟ್ಟು ಇದನ್ನೇ ನೋಡಿದ್ವಿ. ಮತ್ತು ಬೇರೆ ಪೀಸು ಇರಲಿಲ್ಲ, ಇವೇ 2 ಇತ್ತು ದೊಡ್ಡರಲ್ಲಿ. ಚಿಕ್ಕದ್ರಲ್ಲಿ ಇನ್ನೂ 2 ಇತ್ತು. ಹಿಂದೆ ಎಲ್ಲ ಪ್ಯಾಕಿಂಗ್ ಹೇಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ವಿ. ನೀರಿಗೆ ಎಲ್ಲ ಉಡ್ದು ಹಾಕಿಬಿಟ್ಟು ಚೆನ್ನಾಗಿ ಫಿಟ್ಟಿಂಗ್ ಮಾಡಿದ್ದಾರೆ, ಎಲ್ಲೂ ಹೋಗೋಂಗಿಲ್ಲ. ಫಿಟ್ಟಿಂಗ್ ಎಲ್ಲ ಚೆನ್ನಾಗೇ ಬಂದಿತ್ತು. ಅಂದರೆ ಇವಾಗ ಏನು ಫಂಕ್ಷನ್ ಇರುತ್ತೆ ಅವತ್ತಿಟ್ಟು ಮತ್ತೆ ಪ್ಯಾಕ್ ಮಾಡಿ ತೆಗ್ದಿಡ್ಬೋದು ನಾವು, ಅಷ್ಟು ಚೆನ್ನಾಗಿತ್ತು. ಲಕ್ಷ್ಮಿ ಮುಖ ನೋಡಿ, 250 ರೂಪಾಯಿಂದ ಸ್ಟಾರ್ಟಿಂಗು, 350, 450 ಈ ಥರ ಹೇಳ್ತಾಯಿದ್ರು. ಹೋದ ವಾರದಲ್ಲಿ ನಾನು ಒನ್ ಟೈಮ್ ಕೇಳಿದಾಗ 250 ಹೇಳಿದರು. ಇವಾಗ ಲಕ್ಷ್ಮಿ ಹಬ್ಬ ಎಲ್ಲ ಹೇಗಿದ್ರು ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಒಂದು 100 ರೂಪಾಯಿ ಎಲ್ಲ ಜಾಸ್ತಿನೇ ಮಾಡಿದರು. ಇದಕ್ಕೆ 350 ರೂಪಾಯಿ ಹೇಳಿದರು. ಲಕ್ಷ್ಮಿ ಮುಖದಲ್ಲಿ ಆಪ್ಷನ್ಸ್ ಇತ್ತು, ಬೇರೆ ಬೇರೆ ತೊಗೋಬೋದಿತ್ತು. ಬಟ್ ಕಿಟ್ ಮಾತ್ರ ಇದೆರಡು ದೊಡ್ಡದು, ಇದೊಂದು ಚಿಕ್ಕದು. ಇದೆಲ್ಲ ರೆಡಿ ಮಾಡಿ ಕೂರಿಸಿದ್ರು ನೋಡಿ. ಸರ ಎಲ್ಲ ಹಾಕಿ, ಅದಕ್ಕೆ ಕಿವಿದು ಹಾಕಿ, ತಾಳಿನೂ ಕೂಡ ಹಾಕಿ, ಮುಖ ಎಲ್ಲ ಹಾಕಿ ಇಟ್ಟಿದ್ರು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಮುಖಕ್ಕೆ ಎಷ್ಟು ಅಂತ ಕೇಳಿದೆ, 250 ಹೇಳಿದರು. ಹಾಗೆ ಇಯರಿಂಗ್ಸ್ ಹಾಕೋಕ್ಕೆ ಒಂದು ಹೋಲ್ ಕೂಡ ಇದೆ. ಈ ಲಕ್ಷ್ಮಿ ಕಿಟ್ಟಿಗೆ ಬಂದುಬಿಟ್ಟು 1100 ರೂಪಾಯಿ ಹೇಳಿದರು. ಲಾಸ್ಟ್ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ನನಗೇನು ಆಲ್ರೆಡಿ ನಾನು ಹಾಗೆ ಕೂರಿಸ್ತೀನಿ, ನಮ್ಮ ಅದಕ್ಕೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಪಿಂಕ್ ಕಲರ್ದಿತ್ತಲ್ಲ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರು ಅವ್ರು. ಕೊನೆಗೆ ಅದನ್ನೇ ತೊಗೊತೀನಿ ಅಂತ ಹೇಳ್ಬಿಟ್ಟು 2 ಪೀಸ್ ಇದ್ದಿದ್ದಲ್ಲಿ ದೊಡ್ಡದು ಕಳ್ಸಿದ ಚಂಬು ಏಕೋ ನಗ್ಗಿದಂಗೆ ಆಗಿತ್ತು. ಇನ್ನೊಂದಿತ್ತು, ನಮ್ಮ ಅದಕ್ಕೇ ತೊಗೊತೀನಿ ಅಂದರು. ನಾನು ನೆಕ್ಸ್ಟ್ ಮತ್ತು ಬೇರೆ ಎಲ್ಲೂ ಇರಲಿಲ್ಲ, ಹಾಗೆ ಕೂರಿಸಿದ್ರಾಯಿತು ಅಂತ ಹೇಳ್ಬಿಟ್ಟು ನಾನು ಬಂದೆ. ಇವು ಫ್ಲವರ್ಸ್ ಇತ್ತು, 150 ರೂಪಾಯಿ ಜೋಡಿ ಹೇಳಿದರು. ಅದನ್ನು ಕೂಡ 2 ತಗೊಂಡ್ವಿ. ಮತ್ತು ಎಕ್ಸ್ಟ್ರಾ ಕೈ ಮತ್ತು ಕಾಲು ಬೇಕಿದ್ದರೆ ಕೊಡ್ತೀನಿ ಅಂತ ಹೇಳಿದರು. 650 ರೂಪಾಯಿ ಅಂತೆ. ಇನ್ನು ಬೇಕಿದ್ರೆ ತಗೊಳ್ಳಿ, ಇವಾಗ ತರಿಸಿದ್ರೆ ಇನ್ನೇನು ನಾಳೆನೇ ಹಬ್ಬ ಇದೆಲ್ಲ, ಸೇಲ್ ಆಗೋದಿಲ್ಲ, ಮೊದಲೇ ನೀವು ಆರ್ಡ್ರ್ ಹಾಕಿ ಹೋಗಬೇಕಾಗಿತ್ತು ಅಂತ ಹೇಳಿದರು. ಇರಲಿ ಬಿಡಿ ಅಂತ ಹೇಳ್ಬಿಟ್ಟು ಬಂದೆ. ಮಾಲೆಗಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಕಷ್ಟು ಕಲೆಕ್ಷನ್ಸ್ ಬಂದಿತ್ತು. ಅಂದರೆ ಲಕ್ಷ್ಮಿ ಕೊರಳಲ್ಲಿ ಒಂದು ಹಾಕ್ತಾರಲ್ಲ, ತುಂಬ ಜನ ತೊಗೊಳ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ತರಿಸಿದ್ರು ಈ ಬಾರಿ. ಒಂದೊಂದಕ್ಕೆ 750, 350, 500 ಇತ್ತು. ಸಿಂಗಲ್ ತಗೊಂಡ್ರೆ 350, ಡಬಲ್ ತಗೊಂಡ್ರೆ 700. ಒಂದು 50 ರೂಪಾಯಿ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಹೋದ ವಾರದಲ್ಲಿ ನಾವು ಒನ್ ಟೈಮ್ ಕೇಳಿದ್ವಿ, ಅವಾಗ 350 ರೂಪಾಯಿ ಅಂತ ಹೇಳಿದ್ರು. ಇವಾಗ ಹಬ್ಬ ಇರೋದಕ್ಕಿಂತ ಸಿಕ್ಕಾಪಟ್ಟೆ ರೇಟ್ ಆಗಿತ್ತು, ಹಾಗಾಗಿ ಬೇರೆ ಕಡೆ ನೋಡಿದ್ರಾಯಿತು ಅಂತ ಹೇಳ್ಬಿಟ್ಟು ಮಾಲೆ ಏನು ತಗೊಳ್ಳಿಲ್ಲ. ಚೆನ್ನಾಗಿತ್ತು. ಬಾಗಿಲಿಗೂ ಕೂಡ ಹಾಕ್ಬೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಯೂಸ್ ಮಾಡ್ಕೋಬೋದಾಗಿತ್ತು. ಹಬ್ಬ ಇರೋದ್ರಿಂದ ಹೇಗಿದ್ದರೂ ಸೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೇಟು ತುಂಬಾ ಆಗಿತ್ತು. ಹಬ್ಬ ಎಲ್ಲ ಮುಗಿದಾದ್ಮೇಲೆ ಸ್ವಲ್ಪ ರೇಟ್ ಕಡಿಮೆ ಮಾಡ್ತಾರೆ. ಅವಾಗ ನಾವೇನಾದರೂ ಇಷ್ಟು ಮಾಡ್ಕೊಳ್ಳಿ ಅಂದರೆ ಅವಾಗ ಏನಾದರೂ ಹೇಳ್ತಾರೆ, ಒಂದು 50 100 ಕಡಿಮೆ ಮಾಡ್ತಾರೆ. ಇವಾಗ ಅವ್ರು ಎಷ್ಟು ಹೇಳ್ತಾರೆ ನಾವು ಅಷ್ಟಕ್ಕೆ ತೊಗೋಬೇಕು, ತುಂಬ ಜನ ಇರೋದ್ರಿಂದ. ಅದಕ್ಕೆ ಹಬ್ಬ ಮುಗಿದ ಮೇಲೇ ಬಾಗಿಲಿಗೆ ಹಾಕೋಕೆ 2 ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ. ಅಷ್ಟೊತ್ತಿಗೆ ಸಂಜೆ ಒಂದು ಫಂಕ್ಷನ್ ಇತ್ತು, ಹೋಗಿ ಮನೆಗೆ ಬರೋಷ್ಟೇ 12 ಗಂಟೆ ಆಗಿತ್ತು. ಬೆಳಗ್ಗೆ ಏಳೋದು ಲೇಟ್ ಆಯಿತು. ಬೆಳಗ್ಗೆ ಟೈಮ್ ನೋಡ್ತೀನಿ 7 ಗಂಟೆ ಆಗಿತ್ತು. ಬೇಗ ಪಲಾವ್ ಮಾಡ್ಕೊಳ್ಳೋಣ, ಇದಾದ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕ್ಯಾರೆಟು, ಒಂದು ಆಲೂಗೆಡ್ಡೆ, ಒಂದು ಕ್ಯಾಪ್ಸಿಕಮ್ಮು, ಒಂದು ಟೊಮೆಟೊ, ಒಂದು ಈರುಳ್ಳಿ, ಅದರೊಟ್ಟಿಗೆ 3 ಹಸಿರುಮೆಣ್ಸಿಕಾಯಿ, ಒಂದಷ್ಟು ಕೊತ್ತಂಬರಿನ ತೊಳೆದು ಮಿಕ್ಸಿ ಇಟ್ಕೊಂಡಿನಿ. ಹಸೆಕಾಯಿ ಮತ್ತು ಕೊತ್ತಂಬರಿನ ಮಿಕ್ಸಿ ಮಾಡಿ ಹಾಕ್ತೀನಿ. ನಿನ್ನೆ ಸಂಜೆ ಶೇಂಗಾ ತಗೊಂಡು ಬಂದಿದ್ವಿ. ಶೇಂಗಾನೂ ಕೂಡ ಹಸಿ ಶೇಂಗಾಲ ಬಿಡಿಸಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ತೆಗೆದು ಇಟ್ಕೊಂಡೆ. ಆ ಕಡೆ ಒಂದು ಕುಕ್ಕರ್ ಬಿಸಿಗಿಟ್ಕೊಂಡು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ತರಕಾರಿ ಏನು ಹೆಚ್ಚಿಟ್ಕೊಂಡಿದ್ದೀನಲ್ಲ ಪೂರ್ತಿ ಒಂದೇ ಸಾರಿ ಸೇರಿಸ್ತಿದ್ದೀನಿ. ಟೈಮ್ ಇಲ್ಲ, ಸಿಕ್ಕಾಪಟ್ಟೆ ಟೈಮ್ ಆಗಿದೆ. ಒಂದೊಂದೇ ಫ್ರೈ ಮಾಡ್ತಾ ಕೂತ್ರೆ ಟೈಮ್ ಹೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಒಮ್ಮೆಲೆ ಹಾಕಿ ಫ್ರೈ ಮಾಡಿಕೊಂಡೆ. ಪಲಾವ್ ಚೆನ್ನಾಗೇ ಬಂದಿತ್ತು. ಒಂದೊಂದು ಟೈಮ್ ಅವಸರದಲ್ಲಿ ಮಾಡಿದ್ದೆ, ತುಂಬ ಚೆನ್ನಾಗಾಗತ್ತೆ. ಸೂಪರಾಗಿ ಬಂದಿತ್ತು ಪಲಾವು ಕೂಡ. ಇವಾಗ ಇದಿಷ್ಟು ತರಕಾರಿ ಸೇರಿಸಿ ಮಿಕ್ಸಿಗೆ ಮಾಡ್ಕೊಳ್ಳೋಕ್ಕೆ ಹಸಿರುಮೆಣ್ಸಿಕಾಯಿ ಮತ್ತು ಕೊತ್ತಂಬರಿಯನ್ನು ಇಟ್ಕೊಂಡಿದ್ದೆ, ಅದನ್ನೂ ಕೂಡ ಸಣ್ಣಕ್ಕೆ ರುಬ್ಕೊಬಂದು ಹಾಕಿದೆ. ಅದರೊಟ್ಟಿಗೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿರುಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಪೇಸ್ಟು, ಮತ್ತು ನಾನೇನು ಹೆಚ್ಚಿಟ್ಕೊಂಡಿದ್ನಲ್ಲ ಇಷ್ಟು ತರಕಾರಿ ಹಾಕಿ ಇವಾಗ ಇದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಚಕ್ಕೆ, 2 ಲವಂಗನ ಕುಟ್ಟಿ ಪುಡಿ ಮಾಡಿ ಹಾಕ್ತೀನಿ. ಮಿಕ್ಸಿಲೇ ಪೇಸ್ಟ್ ಮಾಡೋದಿಲ್ಲ, ಈ ರೀತಿ ಪುಡಿ ಮಾಡಿ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ. ಇದಿಷ್ಟೇ ಪುಡಿ ಅಷ್ಟೇ ಸೇರಿಸ್ತಿದ್ದೀನಿ ನೋಡಿ.
ಎಲ್ಲನೂ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡೆ. ಇದಕ್ಕೆ ಇವಾಗ 2 ಲೋಟದಷ್ಟು ಅಕ್ಕಿ ಹಾಕ್ಕೊತಿದ್ದೀನಿ. ನಾನು ತೊಳೆದು ಕ್ಲೀನಾಗಿ ಇಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಎಣ್ಣೆ ಕೂಡ ಬಿಟ್ಕೊಳ್ತಿದೆ ಪ್ರತಿಯೊಂದು ತರಕಾರಿನ. ಅಡುಗೆ ಮಾಡಬೇಕಾದ್ರೆ ಪಲಾವು ಸಾಂಬಾರು ಏನೇ ಆಗಲಿ ಎಣ್ಣೆ ಬಿಟ್ಕೊಂಡ್ರೆ ಅದರಲ್ಲಿರೋ ಹಸಿ ಅಂಶ ಹೋಗಿದೆ ಅಂತ ನಾನು ಅಂದ್ಕೊಂಡಿನಿ. ಇವಾಗ ನಾನು ಇದಕ್ಕೆ 2 ಲೋಟದಷ್ಟು ಅಕ್ಕಿ ತೊಳೆದು ಸೇರಿಸ್ಕೊಂಡೆ. ಒಮ್ಮೆ ಮಿಕ್ಸ್ ಮಾಡಿ ಎಷ್ಟು ಅಕ್ಕಿ ತೊಗೊಂಡಿದ್ದೋ ಅಷ್ಟೇ ನೀರು ಸೇರಿಸ್ತಾ ಇದ್ದೀನಿ. ಅಕ್ಕಿ ತೊಳಿಬೇಕಾದ್ರೂ ಸ್ವಲ್ಪ ಅದರಲ್ಲಿ ನೀರು ಇರುತ್ತಲ್ಲ, ಇದೇ ಬಟ್ಲದಲ್ಲಿ 1 ಬಟ್ಲದಷ್ಟು ಅಕ್ಕಿ ತೊಗೊಂಡಿದ್ದೆ, 1 ಬಟ್ಲದಷ್ಟು ನೀರು ಸೇರಿಸ್ತಾ ಇದ್ದೀನಿ. ನೀರಂದರೆ ಮೊದಲು ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಪೇಸ್ಟ್ ಮಾಡ್ಕೊಂಬಿಟ್ಟಿದ್ನಲ್ಲ, ಮಿಕ್ಸಿಲಿ ಸ್ವಲ್ಪ ಉಳಿದಿತ್ತು, ಅದೆಲ್ಲ ಕ್ಲೀನಾಗಿ ತೊಳೆದು ಇವಾಗ ಸೇರಿಸಿದೆ. ಕೊನೆಯಲ್ಲಿ ಶೇಂಗಾ ಹಾಕ್ತಿದ್ದೀನಿ. ಅಂದರೆ ಹಸಿ ಶೇಂಗಾ ತೊಗೊಂಡಿದ್ನಲ್ಲ, ಅಲ್ಲಿ ಬಿಚ್ಚಿ ಇದಕ್ಕೆ ಹಾಕೋಷ್ಟು ಪೇಷನ್ಸ್ ಇರಲಿಲ್ಲ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ತೊಗೊಂಡಿದ್ನಲ್ಲ ಚೆನ್ನಾಗಾಗುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಬೇಗ ಬೇಗ ಒಂದು ಸ್ವಲ್ಪ ಬಿಚ್ಚಿ ಸೇರಿಸಿದೆ. ಈ ರೀತಿ ಪಲಾವ್ ರೆಡಿಯಾಗಿತ್ತು. ನಮ್ಮ ಮನೆಯವರು ಕೂಡ ಪಲಾವ್ ಹಾಕ್ಕೊಟ್ಟ. ಈ ಕಡೆ ಚಾನು ಕೂಡ ಕುದೀತಿತ್ತು. ನಮ್ಮ ಮನೇಲಿ ಬೆಲ್ಲದ ಚಹಾ ಕುಡಿಯೋದ್ರಿಂದ ಚೆನ್ನಾಗಿ ಕುದಿಸಿ ಕೊನೆಯಲ್ಲಿ ಹಾಲು ಹಾಕಿದರೆ ಮಂದಕ್ಕೆ ಚೆನ್ನಾಗಾಗುತ್ತೆ. ಕುದಿಬೇಕಾದ್ರೆ ಹಾಲು ಹಾಕಿದರೆ ಒಡೆದೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಚಹಾನ ಕುದಿಸ್ಕೊಂಡು ಕೊನೆಯಲ್ಲಿ ಹಾಲು ಹಾಕ್ಕೊತೀನಿ. ಈ ಕಡೆ ನನ್ನ ಮಗಳಿಗೆ ಟಿಫಿನ್ ಬ್ಯಾಗ್ ಕೂಡ ರೆಡಿ ಮಾಡಿ, ಸ್ಕೂಲ್ ಬ್ಯಾಗ್ ರೆಡಿ ಮಾಡಿ, ಅವಳನ್ನೂ ಕೂಡ ರೆಡಿ ಮಾಡಿ ಹೋಗ್ಬಾರಮ್ಮ 9:20 ಆಯಿತು ಅಂದರೆ ಪಾಪುನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇಟ್ಕೊಂಡಿದ್ಲು. ನಂಗೆ ಟೈಮ್ ಆಗೈತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಬೇಗ ಅವಸರದಲ್ಲಿ ಪಲಾವ್ ಮಾಡಿ ಇವಾಗೆಲ್ಲ ರೆಡಿ ಮಾಡಿ ಇದರೊಳಗೆ 9:15 ಆಗಿತ್ತು. ಇನ್ನು 5 ನಿಮಿಷ ಇತ್ತು. ಪಾಪುನ ತೊಗೊಂಡು ಹೋಗ್ತೀನಿ, ಅದಕ್ಕೂ ಊಟ ಮಾಡಿಸ್ತೀನಿ, ನನ್ನ ಪಕ್ಕದಲ್ಲಿ ಕೂರಿಸ್ಕೊತೀನಿ ಅಂತಿದ್ಲು. ಒಂದು 5 ನಿಮಿಷ ಆಟ ಆಡಿ 9:20 ಆಯಿತು, ಸ್ಕೂಲಿಗೆ ಹೋಯ್ತು. ನಾನು ಕೂಡ ತಿಂಡಿ ಮಾಡೋಣ ಅಂತೇಳ್ಬಿಟ್ಟು ಪಲಾವ್ ಮತ್ತು ಉಪ್ಪಿನಕಾಯಿನ ಹಾಕ್ಕೊಂಡೆ. ಪಲಾವ್ ಅವಸರದಲ್ಲೇ ಮಾಡಿದ್ರು ಚೆನ್ನಾಗಾಗಿತ್ತು. ಬೆಳಗ್ಗೆ ಲೇಟ್ ಆದರೆ ಹೇಗಾಗುತ್ತೆ ನೋಡಿ, ಬರೀ ಗಡಿಬಿಡಿ ಅನ್ನಂಗೆ ಆಯ್ತು ಇವತ್ತು. ಪಲಾವ್ ಮಾಡೋಷ್ಟೊತ್ತಿಗೆ ನನ್ನ ಮಗಳು ಸ್ಕೂಲಿಗೆ ರೆಡಿ ಮಾಡೋಷ್ಟೊತ್ತಿಗೆ 9:20 ಆಗಿದ್ದೇ ಗೊತ್ತಾಗಲಿಲ್ಲ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.